ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ ರೀ, ಸಡಿಲ ಅಥವಾ ಅಸ್ಥಿರ ವಿನಿಮಯ ದರದ ಪರ ಮತ್ತು ವಿರೋಧವಾದಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ ರೀ, ಸ್ಥಿರ ವಿನಿಮಯ ದರದ ಪರ ಮತ್ತು ವಿರೋಧವಾದಗಳು ಯಾವುವು ಅಂತೇಳಿ ಅಧ್ಯಯನವನ್ನು ಮಾಡಿದ್ವಿ ಮತ್ತು ಯಾವ ವಿನಿಮಯ ದರ ಇದ್ರೆ ಒಳ್ಳೆಯದಂತೇಳಿ ಹೇಳಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಸಡಿಲ ವಿನಿಮಯ ದರದ ಪರ ಮತ್ತು ವಿರೋಧವಾದಗಳು ಯಾವ ಅಂತೇಳಿ ಅಧ್ಯಯನ ಮಾಡೋಣ ಬನ್ನಿರಿ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾಬುಕ್ ಸರ್ ಅಂತೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಸಡಿಲ ವಿನಿಮಯ ದರದ ಪರವಾದಗಳು ಯಾವುವು ಅಂತೇಳಿ ನೋಡೋಣ. ಹಾಗಾದರೆ ಮೊದಲನೇದಾಗಿ ನೋಡೋಣ, ಸಡಿಲ ವಿನಿಮಯ ದರ ಅಂದರೆ ಏನು ಅಥವಾ ಅಸ್ಥಿರ ವಿನಿಮಯ ದರ ಅಂದರೆ ಏನು. ಇಲ್ಲಿ ವಿನಿಮಯ ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರವಾಗುವ ದರವು ಸಡಿಲ ಅಥವಾ ಅಸ್ಥಿರ ವಿನಿಮಯ ದರವಾಗಿರುತ್ತದೆ. ಅಸ್ಥಿರ ವಿನಿಮಯ ದರವು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದ್ದು ಇದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಿರುತ್ತದೆ. ವಿದೇಶಿ ವಿನಿಮಯ ಬೇಡಿಕೆ ಮತ್ತು ನೀಡಿಕೆಗಳಲ್ಲಿ ಏರಿಳಿತಗಳಾದಂತೆಲ್ಲ ವಿನಿಮಯ ದರ ಬದಲಾಗುತ್ತಿರುತ್ತದೆ. ಇಲ್ಲಿ ಸಡಿಲ ವಿನಿಮಯ ದರ ಅಂದ್ರೆ ಇದೇನಾಗಿರ್ತೈತೆ ರೀ, ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯ ಆಧಾರದ ಮೇಲೆ ನಿಗದಿಯಾಗ್ತಕ್ಕಂಥ ವಿನಿಮಯ ದರವನ್ನು ನಾವು ಸಡಿಲ ವಿನಿಮಯ ದರ ಅಂಥೇಳಿ ಕರಿತಾ ಹೋಗ್ತೀವಿ. ಇದೇನಾಗಿರ್ತೈತಿ, ಈ ವಿನಿಮಯ ದರ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರ್ತೈತಿ. ಯಾಕಂದರೆ ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಯ ಮೇಲೆ ಏನಾಗಿರ್ತೈತಿ, ವಿನಿಮಯ ದರ ನಿಗದಿಯಾಗೋದ್ರಿಂದ ಇದನ್ನು ನಾವು ಅಸ್ಥಿರ ಅಥವಾ ಸಡಿಲ ವಿನಿಮಯ ದರ ಅಂಥೇಳಿ ಕರಿತೀವಿ. ಹಾಗಾದರೆ ಇಂತಹ ಸಡಿಲ ವಿನಿಮಯ ದರದ ಪರವಾದಗಳು ಯಾವುವು ಅಂಥೇಳಿ ನೋಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ಸಮಸ್ಯೆಯ ನಿವಾರಣೆಯನ್ನು ಮಾಡ್ತೈತಿ. ಸಡಿಲ ವಿನಿಮಯ ದರ ಏನಾಗ್ತೈತಿ ರೀ, ಪಾವತಿ ಶುಲ್ಕಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತೈತಿ. ಯಾವ ರೀತಿಯಾಗಿ? ಸಡಿಲ ಅಥವಾ ಅಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಸ್ವಯಂಚಾಲಿತವಾಗಿ ಪಾವತಿ ಶುಲ್ಕಿನ ಸಮಸ್ಯೆಯ ನಿವಾರಣೆಯಾಗುತ್ತದೆ ಎಂದು ವಾದಿಸಲಾಗಿದೆ. ದೇಶವು ಪಾವತಿ ಶುಲ್ಕಿನ ಕೊರತೆಯನ್ನು ಅನುಭವಿಸುತ್ತಿದ್ದರೆ ಅದರ ಕರೆನ್ಸಿಯ ಬಾಹ್ಯ ಮೌಲ್ಯ ಕುಂಠಿತವಾಗಿ ಅಂತಾರಾಷ್ಟ್ರೀಯವಾಗಿ ಅದರ ಸರಕುಗಳಿಗೆ ಬೇಡಿಕೆ ಹೆಚ್ಚುತ್ತದೆ. ಹೀಗೆ ಹೆಚ್ಚಿದ ರಫ್ತು ವ್ಯಾಪಾರದಿಂದಾಗಿ ವಿದೇಶಿ ವಿನಿಮಯ ಹರಿದು ಬಂದು ಪಾವತಿ ಶುಲ್ಕಿನ ಸಮಸ್ಯೆ ಏನಾಕತಿ ನಿವಾರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ. ನೋಡಿರಿ, ಸಡಿಲ ವಿನಿಮಯ ದರ ಇರೋದ್ರಿಂದ ಏನಾದರೂ ಪಾವತಿ ಶುಲ್ಕಿನಲ್ಲಿ ಸಮಸ್ಯೆ ಅಥವಾ ಕೊರತೆ ಪಾವತಿ ಶುಲ್ಕ ಉಂಟಾಯ್ತಂದ್ರೆ ಅಲ್ಲಿ ಏನಾಕತಿ, ಆ ದೇಶದ ಕರೆನ್ಸಿಯ ಬಾಹ್ಯ ಮೌಲ್ಯ ಏನಾಕತಿ ಕುಂಠಿತ ಆಗ್ತೈತಿ. ಯಾವಾಗ ಕರೆನ್ಸಿಯ ಬಾಹ್ಯ ಮೌಲ್ಯ ಕುಂಠಿತ ಆಗ್ತೈತೋ ಆವಾಗ ವಿದೇಶಿಯರಿಗೆ ನಮ್ಮ ಸರಕುಗಳು ಏನಾಕವ ಅಗ್ಗವಾಗಿ ಪರಿಣಮಿಸ್ತಾವೆ. ಅಗ್ಗವಾಗಿ ಆಗೋದ್ರಿಂದ ಅವ್ರು ಮಾಡ್ತಕ್ಕಂಥ ಬೇಡಿಕೆ ಪ್ರಮಾಣ ಏನಾಕೈತಿ ಮತ್ತೆ ಹೆಚ್ಚಾಕೈತಿ. ಯಾವಾಗ ಬೇಡಿಕೆ ಪ್ರಮಾಣ ಹೆಚ್ಚಾಕೈತೋ ಮತ್ತೆ ರಫ್ತಿನ ಪ್ರಮಾಣ ಏನಾಕೈತಿ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಯಾವಾಗ ರಫ್ತಿನ ಪ್ರಮಾಣ ಹೆಚ್ಚಾಗ್ತೈತೋ ಮತ್ತೆ ಪಾವತಿ ಶುಲ್ಕ ಏನಾಕೈತಿ ಸಮತೋಲನಕ್ಕೆ ಬರ್ತದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಸಡಿಲ ವಿನಿಮಯ ದರ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಬೇಡಿಕೆ ನಮ್ಮಲ್ಲಿರ್ತಕ್ಕಂಥ ಪೂರೈಕೆಯ ಕಾರಣದಿಂದ ಏನಾಕೈತಿ ರೀ ಮತ್ತೆ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಸಡಿಲ ವಿನಿಮಯ ದರದ ಮೊದಲನೇ ಪರವಾದ ಅಂದರೆ ಪಾವತಿ ಶುಲ್ಕಿನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂಥ ಕಾರ್ಯ ಸಡಿಲ ವಿನಿಮಯ ದರ ಮಾಡ್ತೈತಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸ್ವತಂತ್ರ ನೀತಿ ಸಾಧ್ಯ. ಇಲ್ಲಿ ಅಸ್ಥಿರ ವಿನಿಮಯ ದರ ಪದ್ಧತಿಯಲ್ಲಿ ಅನುಸರಿಸಿದಾಗ ಅಸ್ಥಿರ ವಿನಿಮಯ ದರ ಪದ್ಧತಿ ಅನುಸರಿಸಿದಾಗ ದೇಶದ ಆರ್ಥಿಕ ಮತ್ತು ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಬಂದೊದಗುವುದಿಲ್ಲ. ದೇಶವೊಂದು ಸ್ವತಂತ್ರವಾಗಿ ತನ್ನ ಆರ್ಥಿಕ ನೀತಿಯನ್ನು ಅನುಸರಿಸಬಹುದಾಗಿದೆ. ಇಲ್ಲಿ ಸಡಿಲ ವಿನಿಮಯ ದರದಿಂದ ಒಂದು ರಾಷ್ಟ್ರ ಏನಾಗಂಗಿಲ್ಲ, ತನ್ನ ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಾಗಿ ಧಕ್ಕೆಯನ್ನು ಬರುವುದಿಲ್ಲ ಅಂಥೇಳಿ ಹೇಳ್ಬೋದು. ಯಾಕಂದರೆ ಆ ದೇಶ ತನ್ನ ಆರ್ಥಿಕ ನೀತಿಗಳನ್ನು ಸ್ವತಂತ್ರವಾಗಿ ಅನುಸರಿಸ್ಬೋದು. ಯಾಕಂದರೆ ಇಲ್ಲಿ ವಿದೇಶಿ ವಿನಿಮಯ ದರ ನಿಗದಿಯಾಗುವುದು ಹೆಂಗ್ರಿ, ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಯಿಂದ ವಿನಿಮಯ ದರ ನಿಗದಿ ಆಗುವುದರಿಂದ ಇಲ್ಲಿ ಒಂದು ರಾಷ್ಟ್ರ ಸ್ವತಂತ್ರ ನೀತಿಯನ್ನು ಅನುಸರಿಸಬಹುದು. ಅಂದರೆ ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆಯನ್ನು ಬಂದೊದಗುವುದಿಲ್ಲ. ಯಾಕಂದ್ರೆ ಸ್ವತಂತ್ರವಾಗಿ ತನ್ನ ಆರ್ಥಿಕ ನೀತಿಗಳನ್ನು ಅನುಸರಿಸ್ತಾ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ವಿನಿಮಯ ದರ ನಿಗದಿ ಆಗುವುದು ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಗಳಿಂದ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸರಳ ಕಾರ್ಯಾಚರಣೆ. ಅಸ್ಥಿರ ಅಥವಾ ಬದಲಾಗುತ್ತಿರುವ ವಿನಿಮಯ ದರ ಪದ್ಧತಿಯು ತುಂಬ ಸರಳವಾಗಿದ್ದು ಇದು ಸ್ವಯಂಚಾಲಿತ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತದೆ. ಯಾವುದೇ ಕರೆನ್ಸಿಯ ಕೊರತೆ ಅಥವಾ ಅಧಿಕ ಪೂರೈಕೆಯ ಸಮಸ್ಯೆ ಉದ್ಭವಿಸುವುದಿಲ್ಲ. ಅಷ್ಟೇ ಅಲ್ಲದೆ ಈ ವ್ಯವಸ್ಥೆಯಡಿ ಯಾವುದೇ ಆಂತರಿಕ ವಿಷಯಗಳ ಹೊಂದಾಣಿಕೆಯ ಅವಶ್ಯಕತೆ ಇರುವುದಿಲ್ಲ. ನೋಡ್ರಿ, ಇಲ್ಲಿ ಆರ್ಥಿಕತೆಯ ಸರಳ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರ್ತೈತೆ ಅಂತೇಳಿ.
ಇಲ್ಲಿ ಅಸ್ಥಿರ ಅಥವಾ ಬದಲಾಗುತ್ತಿರುವ ವಿನಿಮಯ ದರದಿಂದ ಅಲ್ಲಿ ಆರ್ಥಿಕತೆ ಏನಾಗಿರ್ತೈತಿ ಸ್ವಯಂಚಾಲಿತವಾಗಿ ಕಾರ್ಯವನ್ನು ನಿರ್ವಹಿಸುವುದರಿಂದ ಯಾವುದೇ ದ್ರವ್ಯತೆಯ ಸಮಸ್ಯೆಯು ಸಹಿತ ಉದ್ಭವ ಆಗುವುದಿಲ್ಲ, ಅಥವಾ ಯಾವುದೇ ಕರೆನ್ಸಿಯ ಕೊರತೆಯಾಗಲಿ ಅಥವಾ ಅಧಿಕ ಪೂರೈಕೆಯ ಸಮಸ್ಯೆಯೂ ಸಹಿತ ಉದ್ಭವ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಸಂಪೂರ್ಣವಾಗಿ ವಿನಿಮಯ ದರ ನಿರ್ಧಾರ ಆಗುವುದು ಅದರ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆ ಮೇಲೆ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದ ಆಂತರಿಕ ವಿಷಯಗಳ ಹೊಂದಾಣಿಕೆಯ ಅವಶ್ಯಕತೆಯೂ ಇರಲ್ಲ. ಪೂರ್ತಿಯಾಗಿ ಆರ್ಥಿಕತೆ ಏನಾಗಿರ್ತೈತಿ ಒಂದು ಸರಳ ಕಾರ್ಯಾಚರಣೆಯ ಅಸ್ತಿತ್ವದಲ್ಲಿ ನಡೀತಾ ಹೋಗ್ತೈತಿ. ಆ ಕಾರಣಕ್ಕಾಗಿ ನಮಗೇನಿರಬೇಕು, ಅಸ್ಥಿರ ಅಥವಾ ಬದಲಾಗುತ್ತಿರುವ ವಿನಿಮಯ ದರ ಇದ್ರೆ ಒಳ್ಳೆಯದು ಅಂತೇಳಿ ತಮ್ಮ ವಾದವನ್ನು ಅರ್ಥಶಾಸ್ತ್ರಜ್ಞರು ಮಂಡನೆ ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಿರಂತರ ಹೊಂದಾಣಿಕೆ. ಇಲ್ಲಿ ಬದಲಾಗುತ್ತಿರುವ ವಿನಿಮಯ ದರವು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತಹ ಪ್ರಮುಖ ಗುಣ ಹೊಂದಿರುತ್ತದೆ. ಆದರೆ ಸ್ಥಿರ ವಿನಿಮಯ ದರದಲ್ಲಿ ಇಂತಹ ಅವಕಾಶಗಳು ಏನಿರ್ತವೆ, ಕಡಿಮೆ ಇರ್ತವೆ. ಇಲ್ಲಿ ಬದಲಾಗುತ್ತಿರುವ ವಿನಿಮಯ ದರಗಳು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಏನಾಗಿರ್ತೈತಿ, ಆಟೋಮೆಟಿಕ್ಲಿ ಹೊಂದಾಣಿಕೆ ಆಗ್ತಿರ್ತೈತಿ. ಯಾಕಂದ್ರೆ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯಿಂದ ವಿನಿಮಯ ದರ ನಿಗದಿಯಾಗುವುದರಿಂದ ನಿರಂತರವಾಗಿ ಹೊಂದಾಣಿಕೆ ಆಗ್ತೈತಿ. ಏನಾದರೂ ಸ್ಥಿರ ವಿನಿಮಯ ದರ ಇತ್ತಂದ್ರೆ ಏನಾಗ್ತೈತಿ, ಬದಲಾಗುತ್ತಿರತಕ್ಕಂಥ ಆರ್ಥಿಕ ಸನ್ನಿವೇಶಗಳಿಗೆ ಹೊಂದಾಣಿಕೆ ಆಗುವುದಿಲ್ಲ. ಯಾಕಂದ್ರೆ ಒಂದು ವೇಳೆ ಏನಾದರೂ ಆ ಆರ್ಥಿಕತೆಯಲ್ಲಿ ಹಣದುಬ್ಬರ ಅಥವಾ ಹಣಪ್ರಸರಣಗಳು ಆದ್ರೆ ವಿದೇಶಿಯರಿಗೆ ಏನಾಕವ್ರಿ ಕೆಲವೊಮ್ಮೆ ತುಟ್ಟಿ ಹಾಕವೆ, ಕೆಲವೊಮ್ಮೆ ಸ್ವದೇಶಿಯರಿಗೆ ಏನಾಕರಿ ತುಟ್ಟಿ ಆಗ್ತವೆ. ಒಬ್ಬರಿಗೆ ಲಾಭ ಆದರೆ ಇನ್ನೊಬ್ಬರಿಗೆ ಪ್ರಾಫಿಟ್ ಆಕತಿ. ಆದರೆ ಈ ಬದಲಾಗುತ್ತಿರುವ ವಿನಿಮಯ ದರದಲ್ಲಿ ಏನಾಗಿರಲ್ಲ, ಎರಡೂ ರಾಷ್ಟ್ರಗಳಿಗೆ ಏನಾಗಿರ್ತಾವೆ, ಪ್ರಾಫಿಟೇ ಇರ್ತಾವೆ. ಯಾಕಂದ್ರೆ ಅದರ ಮೌಲ್ಯ ಎಷ್ಟಿರ್ತೋ ಆ ಮೌಲ್ಯಕ್ಕೆ ಏನು ಮಾಡಿರ್ತಾರೆ, ಖರೀದಿ ಮಾಡಿರ್ತಾರೆ. ಆ ಮೌಲ್ಯಕ್ಕೆ ಏನು ಮಾಡಿರ್ತಾರೆ, ಇವರು ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಬದಲಾಗುತ್ತಿರುವ ವಿನಿಮಯ ದರವು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂಥ ಪ್ರಮುಖ ಗುಣ ಈ ಸಡಿಲ ವಿನಿಮಯ ದರ ಹೊಂದೈತಿ ಅಂತೇಳಿ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ಒಂದು ಆರ್ಥಿಕತೆ ನಿರಂತರವಾಗಿ ಹೊಂದಾಣಿಕೆಯನ್ನು ಮಾಡ್ಕೊತ ಏನಾಗಿರ್ತೈತಿ, ಸಾಗ್ತಾ ಇರ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಯಂಚಾಲಿತ ಆಗೈತೆ. ಆಲ್ರೆಡಿ ಹೇಳ್ದಂಗೆ ಇದೊಂದು ಸ್ವಯಂಚಾಲಿತವಾದ ವಿಧಾನ. ಅಸ್ಥಿರ ಅಥವಾ ಬದಲಾಗುತ್ತಿರುವ ವಿನಿಮಯ ದರವು ವಿದೇಶಿ ವಿನಿಮಯ ಪೂರೈಕೆ ಅಥವಾ ಬೇಡಿಕೆ ಅಂಶಗಳಿಂದ ನಿರ್ಧರಿಸಲ್ಪಡುವುದರಿಂದ ಇದೊಂದು ಸ್ವಯಂಚಾಲಿತವಾದ ವಿಧಾನ ಅಂತ ಹೇಳಿದ್ರು ಏನಾಗಲ್ಲ, ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರ ಮತ್ತು ಮುಕ್ತ ಪರಿವರ್ತನೆ. ಇಲ್ಲಿ ಅಸ್ಥಿರ ವಿನಿಮಯ ದರವು ಮುಕ್ತ ವ್ಯಾಪಾರ ಮತ್ತು ಕರೆನ್ಸಿಯ ಮುಕ್ತ ಪರಿವರ್ತನೆಗೆ ಅವಕಾಶ ನೀಡುವ ವ್ಯವಸ್ಥೆ ಎಂದು ವಾದಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿ ವಿನಿಮಯ ನಿಯಂತ್ರಣದಂಥ ಕಾರ್ಯಕ್ರಮಗಳ ಅಗತ್ಯ ಬೀಳುವುದಿಲ್ಲ. ಇಲ್ಲಿ ವಿನಿಮಯ ನಿಯಂತ್ರಣಗಳ ವಿನಿಮಯ ನಿಯಂತ್ರಣದಂಥ ಕಾರ್ಯಕ್ರಮಗಳ ಅಗತ್ಯವನ್ನು ಬೀಳುವುದಿಲ್ಲ. ಯಾಕಂದರೆ ಇಲ್ಲಿ ಅಸ್ಥಿರ ವಿನಿಮಯ ದರ ಇರುವುದರಿಂದ ಇಲ್ಲಿ ಒಂಥರ ಮುಕ್ತ ವ್ಯಾಪಾರ ಅಥವಾ ಮುಕ್ತ ಕರೆನ್ಸಿ ಪರಿವರ್ತನೆಗೆ ಅವಕಾಶವನ್ನು ನೀಡಿರ್ತೈತಿ. ಯಾಕಂದ್ರೆ ಇಲ್ಲಿ ಮುಕ್ತ ಅಂದರೆ ಏನಾಗಿರ್ತೈತಿ, ಫ್ರೀ ಟ್ರೇಡ್ ಏನಿರ್ತೈತಿ. ಅಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಯಿಂದ ಏನಾಗಿರ್ತೈತಿ, ವಿನಿಮಯ ದರಗಳು ನಿಗದಿಯಾಗಿರೋದ್ರಿಂದ ಇದೊಂಥರ ಏನಾಗಿರ್ತೈತಿ, ಮುಕ್ತ ವ್ಯಾಪಾರ ರೀತಿಯಾಗಿ ಮತ್ತು ಮುಕ್ತ ಕರೆನ್ಸಿಯ ಪರಿವರ್ತನೆ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ನಡೆಯುವುದರಿಂದ ಇದನ್ನೇನಂತೀವಿ ನಾವು ಮುಕ್ತ ವ್ಯಾಪಾರ ಅಥವಾ ಮುಕ್ತ ಪರಿವರ್ತನೆ ಈ ಸಡಿಲ ವಿನಿಮಯ ದರದಿಂದ ಸಾಧ್ಯ ಅಂತ ಏನು ಮಾಡ್ತಾರೆ, ಕೆಲ ಅರ್ಥಶಾಸ್ತ್ರಜ್ಞರು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಿತವ್ಯಯಕಾರಿ. ಸಡಿಲ ವಿನಿಮಯ ದರ ವ್ಯವಸ್ಥೆಯು ಅತ್ಯಂತ ಮಿತವ್ಯಯಕಾರಿಯಾದ ವ್ಯವಸ್ಥೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಒಪ್ಪಂದನೂ ಬರೋಂಗಿಲ್ಲ, ಯಾವ ಪ್ರಶ್ನೆನೂ ಬರಲ್ಲ. ಕೇವಲ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯಿಂದ ವಿನಿಮಯ ದರ ಏನಾಗಿರ್ತೈತಿ, ನಿಗದಿ ಆಗ್ತೈತಿ. ಆ ವಿನಿಮಯ ದರದ ಆಧಾರದ ಮೇಲೆ ವ್ಯಾಪಾರ ವ್ಯವಹಾರಗಳು ಏನಾಗಿರ್ತಾವೆ, ನಡೀತಾ ಹೋಗ್ತೈತಿ. ಯಾವುದೇ ಅಂತಾರಾಷ್ಟ್ರೀಯ ಸಂಘಟನೆಗಳಾಗಲಿ ಸರ್ಕಾರ ಆಗಲಿ ಇಲ್ಲಿ ಭಾಗವಹಿಸುವಂಥ ಅವಶ್ಯಕತೆಯೇ ಇರಲ್ಲ. ಆ ಕಾರಣಕ್ಕಾಗಿ ಇದೊಂದು ಮಿತವ್ಯಯಕಾರಿಯಾದ ವಿನಿಮಯ ದರ ಅಂತ ಹೇಳಿದ್ರು ಸಹಿತ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಪ್ರತಿಕಾರವಿಲ್ಲ. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆ ಇರೋದರಿಂದ ಈ ವಿಧಾನದಲ್ಲಿ ಪ್ರತಿಕಾರ ಕ್ರಮ ಇರುವುದಿಲ್ಲ. ಯಾಕಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯಿಂದ ಏನಾಗಿರ್ತೈತಿ, ವಿನಿಮಯ ದರ ನಿಗದಿ ಆಗ್ತೈತಿ. ಆ ವಿನಿಮಯ ದರಕ್ಕೆ ಏನಾಗ್ತೈತಿ, ವ್ಯಾಪಾರ ವ್ಯವಹಾರಗಳು ನಡೀತಾ ಹೋಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ಪ್ರತಿಕಾರ ಇರಲ್ಲ. ಒಂದು ವೇಳೆ ಏನಾದರೂ ಸ್ಥಿರ ವಿನಿಮಯ ದರ ಇತ್ತು ಅಂದ್ರೆ ಏನಾಗ್ತೈತಿ, ಪ್ರತಿಕಾರಗಳು ಸ್ಟಾರ್ಟ್ ಆಕವೆ. ಯಾಕಂದ್ರೆ ಈ ದರಕ್ಕೆ ಅವ್ರು ಏನಾದರೂ ವಿನಿಮಯ ದರ ಮಾಡ್ಕೋಬೇಕಂತ ಒಪ್ಪಂದ ಐತೆ ಅವ್ರು ಏನು ಮಾಡ್ತಾರೆ, ಮತ್ತೊಂದು ದರವನ್ನು ನಿಗದಿ ಮಾಡ್ತಾರೆ. ಅಂದ್ರೆ ಪ್ರತಿವಾದವನ್ನು ಸ್ಟಾರ್ಟ್ ಮಾಡೋಕ್ಕೆ ಅಲ್ಲಿ ಅವಕಾಶಗಳು ಇರ್ತವೆ. ಆದರೆ ಇಲ್ಲಿ ಸಡಿಲ ವಿನಿಮಯ ದರದಲ್ಲಿ ಯಾವುದೇ ರೀತಿಯಾದ ಪ್ರತಿಕಾರಕ್ಕೆ ಅವಕಾಶಗಳೇ ಇರೋದಿಲ್ಲ. ಕಾರಣ ಅಂದರೆ ಇಲ್ಲಿ ವಿನಿಮಯ ದರ ನಿಗದಿಯಾಗುವುದು ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಗಳಿಂದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ರವ್ಯತೆ ಸಮಸ್ಯೆ ನಿವಾರಣೆ ಆಗ್ತೈತಿ. ಅಸ್ಥಿರ ವಿನಿಮಯ ದರ ವ್ಯವಸ್ಥೆಯು ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆಯನ್ನು ತಾನಾಗಿ ಬಗೆಹರಿಸ್ತದೆ. ಇಲ್ಲಿ ದ್ರವ್ಯತೆಯ ಸಮಸ್ಯೆ ಅಂದರೆ ವಿದೇಶಿ ಕರೆನ್ಸಿಯ ಸಂಗ್ರಹಣೆ ಅಂತಲೂ ಹೇಳ್ಬೋದು. ಇಲ್ಲಿ ಆಟೋಮೆಟಿಕ್ಲಿ ಅದನ್ನೇ ಏನು ಮಾಡ್ತೈತಿ, ಬಗೆಹರಿಸ್ತಾ
ಹೋಗ್ತೈತಿ. ಇಲ್ಲಿ ದ್ರವ್ಯತೆ ಸಮಸ್ಯೆ ಉದ್ಭವನೇ ಆಗಲ್ಲ, ಯಾಕಂದರೆ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯಿಂದ ವಿನಿಮಯ ದರ ನಿಗದಿಯಾಗುವುದರಿಂದ ಅದೇನಾಗಿರ್ತೈತಿ, ಎರಡೂ ರಾಷ್ಟ್ರಗಳು ಒಪ್ಪಂದಿತವಾದಂಥ ವಿನಿಮಯ ದರನೇ ಆಗಿರ್ತೈತಿ. ಆ ಕಾರಣಕ್ಕಾಗಿ ಇಲ್ಲಿ ದ್ರವ್ಯತೆಯ ಸಮಸ್ಯೆಯನ್ನೇ ಹುಟ್ಟುಕೊಳ್ಳುವುದಿಲ್ಲ. ಏನಾದರೂ ಒಂದು ವೇಳೆ ಸ್ಥಿರ ವಿನಿಮಯ ದರ ಇತ್ತಂದ್ರೆ ಅಲ್ಲಿ ವಿದೇಶಿ ವಿನಿಮಯದ ಸಂಗ್ರಹ ಬೇಕಾಗಿರ್ತೈತಿ. ಯಾಕಂದರೆ ವ್ಯಾಪಾರ ವ್ಯವಹಾರವನ್ನು ಮಾಡೋಕ್ಕೆ ವಿದೇಶಿ ವಿನಿಮಯದ ಸಂಗ್ರಹದ ಅವಶ್ಯಕತೆ ಇರ್ತೈತಿ. ಇಲ್ಲಿ ಆ ದ್ರವ್ಯತೆಯ ಸಮಸ್ಯೆ ನಿವಾರಣೆಯನ್ನು ಮಾಡುವ ಅವಕಾಶಗಳು ಇಲ್ಲಿ ನಾವು ನೋಡ್ತಾ ಬರ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯವಿಲ್ಲ. ಆಗಲೇ ಆದಂಗೆ ಇದೊಂದು ಸಡಿಲ ವಿನಿಮಯ ದರದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯ ಇರೋದಿಲ್ಲ. IMF ಆಗಿರ್ಬೋದು, IBRD ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇಂಥ ಯಾವುದೇ ರೀತಿಯಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯ ಇಲ್ಲಿ ಕಂಡು ಬರುವುದಿಲ್ಲ. ಯಾಕಂದರೆ ಅಸ್ಥಿರ ವಿನಿಮಯ ದರದ ಕಾರ್ಯಾಚರಣೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಸ್ತಿತ್ವದ ಅಗತ್ಯ ಇರುವುದಿಲ್ಲ. ಇದು ತಂತಾನೆಯಾಗಿ ವಿನಿಮಯ ದರ ನಿಗದಿ ಆಗುವುದರಿಂದ ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯ ಇಲ್ಲ ಅಂಥೇಳಿ ಕೆಲ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಇಷ್ಟೆಲ್ಲ ಅನುಕೂಲಗಳು ನಾವು ಅಸ್ಥಿರ ವಿನಿಮಯ ದರದಿಂದ ನೋಡ್ತೀವಿ, ಅಥವಾ ಬದಲಾಗುವ ವಿನಿಮಯ ದರದಿಂದ ಆಗ್ತಕ್ಕಂಥ ಎಲ್ಲ ಪ್ರಯೋಜನಗಳು ಅಥವಾ ಪರವಾದಗಳು ಅಂತೇಳಿ ಇವುಗಳನ್ನು ಕರಿತೀವಿ. ಇಷ್ಟೆಲ್ಲ ಪರವಾದಗಳು ಇದ್ದರೂ ಸಹಿತ ಕೆಲವೊಂದು ವಿರೋಧವಾದಗಳು ಸಹಿತ ಈ ಮುಕ್ತ ವ್ಯಾಪಾರ ಏನಂತೀವಿ ರೀ, ಈ ಸಡಿಲ ವಿನಿಮಯ ದರಕ್ಕೆ ಅದಾವ. ಅಂಥ ವಿರೋಧವಾದಗಳು ಯಾವುವು ಅಂಥೇಳಿ ನೋಡ್ತಾ ಬರೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸಡಿಲ ವಿನಿಮಯ ದರದ ವಿರೋಧವಾದಗಳು. ಇಲ್ಲಿ ಒಂದನೇದಾಗಿ ಅನಿಶ್ಚಿತತೆ ಮತ್ತು ಗೊಂದಲ. ಅಸ್ಥಿರ ವಿನಿಮಯ ದರಗಳು ಅಸ್ಥಿರತೆ, ಅನಿಶ್ಚಿತತೆ ಮತ್ತು ಗೊಂದಲಗಳಿಗೆ ಎಡೆ ಮಾಡಿಕೊಡುತ್ತವೆಂದು ವಾದಿಸಲಾಗಿದೆ. ಯಾಕಂದ್ರೆ ಪ್ರತಿ ಸಲನೂ ಈ ಸಡಿಲ ವಿನಿಮಯ ದರದಿಂದ ವ್ಯಾಪಾರ ವ್ಯವಹಾರ ಮಾಡುವಾಗ ಏನಾಕೈತಿ, ಪ್ರತಿ ಸಲನೂ ಲೆಕ್ಕಾಚಾರವನ್ನು ಮಾಡ್ತಾ ಬರಬೇಕಾಕೈತಿ. ಯಾಕಂದರೆ ವಿನಿಮಯ ದರ ಏನಾಗಿರ್ತೈತಿ, ಪ್ರತಿ ದಿನಕ್ಕೂ ಏನಾಗಿರ್ತೈತಿ, ಅಥವಾ ಪ್ರತಿ ಗಂಟೆಗೂ, ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಏನಾಗಿರ್ತೈತಿ, ಈ ವಿನಿಮಯ ದರ ಬದಲಾಗ್ತಾನೆ ಹೋಗ್ತಿರ್ತೈತಿ. ಆ ಕಾರಣಕ್ಕಾಗಿ ಇಲ್ಲಿ ಅನಿಶ್ಚಿತತೆಗೆ ಒಳಗಾಗಿರ್ತೈತಿ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ವಿನಿಮಯ ದರ ಆಗಿರ್ತೈತಿ. ಆ ಕಾರಣಕ್ಕಾಗಿ ಸಡಿಲ ವಿನಿಮಯ ದರದಲ್ಲಿ ಏನಾಗಿರ್ತೈತಿ, ಅನಿಶ್ಚಿತತೆ ಮತ್ತು ಗೊಂದಲಗಳು ಇರುತ್ತವ ಅಂತೇಳಿ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಂದರೆ $1 ಎಷ್ಟು ರೂಪಾಯಿನ ಕೊಡಬೇಕು, ಅಥವಾ £1 ಎಷ್ಟು ರೂಪಾಯಿನ ಕೊಡಬೇಕು ಅಂಥೇಳಿ ಏನು ಮಾಡ್ತಾ ಹಲವಾರು ಗೊಂದಲಗಳು ಇಲ್ಲಿ ಸಡಿಲ ವಿನಿಮಯ ದರ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ವ್ಯಾಪಾರ ಕುಂಠಿತ ಸಂಭವ. ಅಸ್ಥಿರ ವಿನಿಮಯ ದರಗಳ ಅಸ್ಥಿರತೆ ಮತ್ತು ಅನಿಶ್ಚಿತತೆ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಕುಂಠಿತವಾಗುವ ಸಂಭವಗಳೇ ಹೆಚ್ಚು ಅಂತೇಳಿ ಕೆಲವೊಬ್ಬರು ವಾದವನ್ನು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಏನಾದರೂ ಆಂತರಿಕವಾಗಿ ಬೆಲೆಗಳ ಮಟ್ಟ ಏರ್ತು ಅಂದ್ರೆ ವಿದೇಶಿಯರಿಗೆ ಏನಾಕೈತ್ರಿ, ಅವುಗಳು ಆ ಸರಕುಗಳು ತುಟ್ಟಿಯಾಗಿ ಪರಿಣಮಿಸ್ತದೆ. ಆ ಕಾರಣಕ್ಕೆ ಆವಾಗ ಏನಾಕೈತಿ, ಅಂತಾರಾಷ್ಟ್ರೀಯ ವ್ಯಾಪಾರ ಕುಂಠಿತವಾಗುವ ಸಂಭವ ಇರ್ತೈತಿ. ಆ ಕಾರಣಕ್ಕಾಗಿ ಸಡಿಲ ವಿನಿಮಯ ದರಕ್ಕಿಂತ ಸ್ಥಿರ ವಿನಿಮಯ ದರ ಒಳ್ಳೆಯದು ಅಂತೇಳಿ ಕೆಲ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಇದರಿಂದ ಏನಾಕೈತಿ, ವ್ಯಾಪಾರ ಸಹಿತ ಕುಂಠಿತ ಆಗುವ ಸಂಭವಗಳು ಇರ್ತಾವೆ ಅಂತೇಳಿ ಏನು ಮಾಡ್ತಾರೆ, ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ನೆಕ್ಸ್ಟ್ ಸಟ್ಟ ವ್ಯಾಪಾರಕ್ಕೆ ದಾರಿಯನ್ನು ಮಾಡಿಕೊಡ್ತವೆ. ಅಸ್ಥಿರ ವಿನಿಮಯ ದರಗಳು ಅಪಾಯಕಾರಿಯಾದ ಸಟ್ಟ ವ್ಯಾಪಾರಕ್ಕೆ ದಾರಿಯನ್ನು ಮಾಡಿಕೊಡ್ತವೆ. ಇದರಿಂದಾಗಿ ದೇಶದ ಅಂತಾರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಏರುಪೇರುಗಳಾಗುವ ಸಂಭವಗಳು ಅದಾವ ಅಂತೇಳಿ ಹೇಳ್ತಾವೆ. ಇಲ್ಲಿ ನೋಡ್ರಿ, ಸಟ್ಟ ವ್ಯಾಪಾರಕ್ಕೆ ಯಾವ ರೀತಿಯಾಗಿ ದಾರಿ ಮಾಡಿಕೊಡ್ತಾವೆ. ಇಲ್ಲಿ ಸಟ್ಟ ವ್ಯಾಪಾರ ಅಂದ್ರೆ ಬೆಲೆಗಳು ಹೆಚ್ಚಿದ್ದಾಗ ಸರಕುಗಳನ್ನು ಸಂಗ್ರಹಣೆ ಮಾಡಿಕೊಂಡು, ಅಥವಾ ಕೊಂಡುಕೊಂಡವುಗಳನ್ನು ಸಂಗ್ರಹಣೆ ಮಾಡಿಕೊಂಡು, ಬೆಲೆಗಳು ಕಡಿಮೆ ಇದ್ದಾಗ, ಬೆಲೆಗಳು ಕಡಿಮೆ ಇದ್ದಾಗ ಆ ಸರಕನ್ನು ಹೆಚ್ಚಾಗಿ ಕೊಂಡುಕೊಂಡು ಸಂಗ್ರಹಣೆ ಮಾಡಿ, ಬೆಲೆಗಳು ಏರಿದಾಗ ಆ ಸರಕುಗಳನ್ನು ಮಾರುಕಟ್ಟೆಗೆ ಬಿಡುವುದರ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸುವುದನ್ನು ನಾವು ಸಟ್ಟ ವ್ಯಾಪಾರ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸಡಿಲ ವಿನಿಮಯ ದರ ಇತ್ತಂದ್ರೂ ಸಟ್ಟ ವ್ಯಾಪಾರ ನಡೀತದ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಯಾಕಂದರೆ ವಿನಿಮಯ ದರ ಕಡಿಮೆ ಇರುವಾಗ ಏನು ಮಾಡ್ತಾರೆ, ಅತಿ ಹೆಚ್ಚಿನ ಸರಕುಗಳನ್ನು ಕೊಳ್ತಾರೆ. ವಿನಿಮಯ ದರ ಏರ್ದಾಕರೆ ಏನು ಮಾಡ್ತಾರೆ, ಆ ಸರಕುಗಳನ್ನು ಮಾರುಕಟ್ಟೆಗೆ ಬಿಡೋದ್ರ ಮೂಲಕ ಲಾಭವನ್ನು ಗಳಿಸುವಂಥ ಕಾರ್ಯಗಳು ಮಾಡ್ತಾವೆ. ಆ ಕಾರಣಕ್ಕಾಗಿ ಸಟ್ಟ ವ್ಯಾಪಾರಕ್ಕೆ ಈ ಸಡಿಲ ವಿನಿಮಯ ದರ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಅಂತ ಏನು ಮಾಡ್ತಾರೆ, ಕೆಲ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ ಅಥವಾ ವಿರೋಧವಾದವನ್ನು ಮಂಡನೆ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಹಣದುಬ್ಬರದ ಅಪಾಯ. ಅಸ್ಥಿರ ವಿನಿಮಯ ದರಗಳು ಹಣದುಬ್ಬರದ ಸನ್ನಿವೇಶಗಳನ್ನು ನಿರ್ಮಿಸುತ್ತವೆಂದು ವಾದಿಸಲಾಗಿದೆ. ಏಕೆಂದರೆ ಹಣದ ಬಾಹ್ಯ ಮೌಲ್ಯ ಕುಸಿತಗೊಂಡಾಗ ಆಮದುಗಳು ದುಬಾರಿಯಾಗಿ ಹಣದುಬ್ಬರ ಸಂಭವಿಸಬಹುದು. ಹಣದ ಮೌಲ್ಯ ಕುಂಠಿತವಾದಾಗ ಏನಾಕತಿ, ಅಥವಾ ಹಣದುಬ್ಬರ ಸಂಭವಿಸಿದಾಗ ದಿನನಿತ್ಯ ಬಳಸ್ತಕ್ಕಂಥ ಸರಕು ಸೇವೆಗಳ ಬೆಲೆಗಳು ಏನಾಕವ
ಹೆಚ್ಚಾಕವ. ಅದರಿಂದ ಹೆಚ್ಚಾಗೋದ್ರಿಂದ ಏನಾಕೈತಿ, ರಫ್ತಿನ ಪ್ರಮಾಣ ಕಡಿಮೆ ಆಕೈತಿ ಮತ್ತು ಆಂತರಿಕವಾಗಿಯೂ ಸರಕುಗಳ ಬೆಲೆ ಏನಾಗಿರ್ತೈತಿ ಹೆಚ್ಚಾಗಿ ಇರೋದ್ರಿಂದ ಇಲ್ಲಿ ಹಣದುಬ್ಬರ ಸಂಭವಿಸುವ ಅಪಾಯಗಳು ಹೆಚ್ಚಾಗಿ ಇರ್ತವೆ. ಆ ಕಾರಣಕ್ಕಾಗಿ ಸ್ಥಿರ ವಿನಿಮಯ ದರ ಇರಬೇಕು ಅಂತೇಳಿ ಕೆಲ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ತಮ್ಮ ವಿರೋಧವಾದಗಳನ್ನು ಮಂಡನೆ ಮಾಡ್ತಾರೆ. ಈ ಸಡಿಲ ವಿನಿಮಯ ದರದಿಂದ ಹಣದುಬ್ಬರದ ಅಪಾಯಗಳು ಹೆಚ್ಚಾಗಿರ್ತವೆ ಅಂತ ಏನು ಮಾಡ್ತಾರೆ, ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಇನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಮಾರಕ. ಈ ಅಸ್ಥಿರ ವಿನಿಮಯ ದರಗಳು ಮುಂದುವರಿದ ರಾಷ್ಟ್ರಗಳಿಗೆ ಸಹಾಯಕಾರಿಯಾದರೆ ಹಿಂದುಳಿದ ರಾಷ್ಟ್ರಗಳಿಗೆ ಮಾರಕ ಎಂದು ಹೇಳಲಾಗಿದೆ. ಯಾಕಂದರೆ ಹಿಂದುಳಿದ ರಾಷ್ಟ್ರಗಳಲ್ಲಿ ವಿನಿಮಯ ದರ ಅತಿ ಕಡಿಮೆ ಬೆಲೆಗೆ ನಿಗದಿ ಆಗ್ತವೆ. ಯಾಕಂದರೆ ಆ ರಾಷ್ಟ್ರಗಳು ಇನ್ನೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡಿರಲ್ಲ, ಅಥವಾ ಪಾಲ್ಗೊಂಡರೂ ಅದರ ಬೆಳವಣಿಗೆ ಏನಾಗಿರ್ತೈತಿ, ಅತಿ ಕಡಿಮೆ ಮಟ್ಟದಲ್ಲಿ ಇರ್ತೈತಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಮುಂದುವರೆದ ರಾಷ್ಟ್ರಗಳು ದೋಚಕ ಸ್ಟಾರ್ಟ್ ಮಾಡ್ತಾವೆ. ಆ ಕಾರಣಕ್ಕಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಈ ಸಡಿಲ ವಿನಿಮಯ ದರ ಒಂದು ಮಾರಕ ಆಗಿರ್ತಿ. ಯಾಕಂದರೆ ಇದು ಕೇವಲ ಮುಂದುವರೆದ ರಾಷ್ಟ್ರಗಳಲ್ಲಿ ಇದ್ರೆ ಮಾತ್ರ ಅನುಕೂಲಕಾರಿ ಆಗಿರ್ತೈತಿ. ಯಾಕಂದ್ರೆ ಅವರ ನಾಣ್ಯದ ಮೌಲ್ಯ ಮತ್ತು ಆ ದೇಶದ ನಾಣ್ಯ ಮೌಲ್ಯ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಇಲ್ಲಿ ಹಿಂದುಳಿದ ರಾಷ್ಟ್ರಗಳು ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿದರೆ ಹಿಂದುಳಿದ ರಾಷ್ಟ್ರಗಳ ನಾಣ್ಯದ ಮೌಲ್ಯ ಏನಾಗಿರ್ತೈತಿ, ಅತಿ ಕಡಿಮೆ ಇರೋದರಿಂದ ಹಿಂದುಳಿದ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಮುಂದುವರೆದ ರಾಷ್ಟ್ರಗಳು ದೋಚುವಂಥ ಪರಿಸ್ಥಿತಿಗಳು ಈ ಸಡಿಲ ವಿನಿಮಯ ದರದಲ್ಲಿ ಉಂಟಾಗ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸಡಿಲ ವಿನಿಮಯ ದರ ಒಂದು ಮಾರಕ ಆಗೈತಿ ಅಂತೇಳಿ ಕೆಲ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ. ಹೌದ್ರಿ, ಈ ರೀತಿಯಾಗಿ ಏನಾಕೈತಿ, ಸಡಿಲ ವಿನಿಮಯ ದರದ ವಿರೋಧವಾದಗಳು ಅಂಥೇಳಿ ಇವುಗಳನ್ನು ನಾವು ಕರಿತೀವಿ. ಅಷ್ಟೆಲ್ಲ ಒಳ್ಳೆಯ ಸಡಿಲ ವಿನಿಮಯ ದರದಿಂದ ಪರವಾದಗಳಿದ್ದರೂ ಕೆಲವೊಂದು ಟೀಕೆಗಳು ಇದ್ದೇ ಇದ್ದಾವೆ. ಅದಕ್ಕೆ ಹೇಳ್ತೀವಲ್ರಿ, ಎಷ್ಟೇ ಒಳ್ಳೆಯವರಿದ್ದರೂ ಕೆಲವೊಮ್ಮೆ ಅವರಲ್ಲಿಯೂ ಸಹಿತ ಕೆಟ್ಟಗತನ ಇರ್ತೈತಿ. ಅದನ್ನು ಸಂದರ್ಭಕ್ಕೆ ಅನುಸಾರವಾಗಿ ಹೊರಗೆ ಬರ್ತಾವಂಥವಲ್ಲೋ ಅದೇ ರೀತಿಯಾಗಿ ಸಡಿಲ ವಿನಿಮಯ ದರದಲ್ಲಿ ಕೆಲವೊಂದು ವಿರೋಧವಾದಗಳು ಅದಾವೆ. ಕೆಲವೊಂದು ಸಂದರ್ಭದಲ್ಲಿ ಇವುಗಳನ್ನು ಅಪ್ಲೈ ಆಗ್ತಾ ಹೋಗ್ತಾ ಇರ್ತವೆ. ಒಟ್ಟಾರೆಯಾಗಿ ಈ ಸಡಿಲ ವಿನಿಮಯ ದರ ಅಥವಾ ಮೇಲಿನ ಚರ್ಚೆಯಿಂದ ತಿಳಿದು ಬರುವುದೇನೆಂದರೆ ಸ್ಥಿರ ಮತ್ತು ಅಸ್ಥಿರ ವಿನಿಮಯ ದರಗಳೆರಡು. ಹೋದ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ ರೀ, ಸ್ಥಿರ ವಿನಿಮಯ ದರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ಅಸ್ಥಿರ ವಿನಿಮಯ ದರದ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವೆರಡನ್ನು ಚರ್ಚೆಗೆ ತೆಗೆದುಕೊಂಡಾಗ ವಿನಿಮಯ ದರಗಳು ಅಪಾಯಕಾರಿ. ಎರಡು ವಿನಿಮಯ ದರಗಳು ಅಪಾಯಕಾರಿ. ಏಕೆಂದರೆ ಎರಡೂ ವಿಧಾನಗಳಲ್ಲಿ ನಾವು ಗುಣ ಅವಗುಣಗಳನ್ನು ನೋಡುತ್ತೇವೆ. ಆದ್ದರಿಂದ ಪೂರ್ಣ ಸ್ಥಿರ ಅಥವಾ ಅಸ್ಥಿರ ವಿನಿಮಯ ದರಗಳು ಅಪಾಯಕಾರಿ. ಇಂತಹ ಪರಿಸ್ಥಿತಿಯಲ್ಲಿ ಪೂರ್ಣ ಸ್ಥಿರ ಅಥವಾ ಅಸ್ಥಿರ ವಿನಿಮಯ ದರ ನೀತಿಯನ್ನು ಅನುಸರಿಸದೆ ಎರಡೂ ಸಂಯೋಜನೆಗಳನ್ನು ಒಳಗೊಂಡ ಒಂದು ಪರಿಸ್ಥಿತಿಯನ್ನು ಅನುಸರಿಸುವುದು ಸೂಕ್ತ. ಇದರಿಂದ ಕೆಲವು ಕಾಲದವರೆಗೆ ಸ್ಥಿರ ಮತ್ತು ಅವಶ್ಯಕವೆನಿಸಿದಾಗ ಬದಲಾಗುವ ದರಗಳನ್ನು ಹೊಂದಲು ಸಾಧ್ಯ ಆಗ್ತದೆ. ಅಂದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸ್ಥಿರ ವಿನಿಮಯ ದರ ಅಥವಾ ಸಡಿಲ ವಿನಿಮಯ ದರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪಾಲಿಸುವುದು ತುಂಬ ಅಪಾಯಕಾರಿ. ಎರಡೂ ಇದ್ದು ಅಂದರೆ ಏನಾಕತಿ, ಅನುಕೂಲಕಾರಿ ಆಗಿರ್ತದೆ. ಕೆಲ ಸಂದರ್ಭದಲ್ಲಿ ಸ್ಥಿರ ವಿನಿಮಯ ದರ ಇರಬೇಕು, ಕೆಲ ಸಂದರ್ಭದಲ್ಲಿ ಬದಲಾಗುತ್ತಿರುವ ವಿನಿಮಯ ದರ ಇರಬೇಕು. ಆಗ ಮಾತ್ರ ಆರ್ಥಿಕತೆಗೆ ಅನುಕೂಲಕಾರಿ ಆಗ್ತದೆ ಅಂತ ಹೇಳ್ತಾ ಈ ಸಡಿಲ ವಿನಿಮಯ ದರದಕ್ಕೆ ಒಂದು ಕನ್ಕ್ಲೂಷನನ್ನು ಕೊಡಬಹುದು. ಒಟ್ಟಾರೆಯಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಸಡಿಲ ವಿನಿಮಯ ದರ ಅಥವಾ ಬದಲಾಗುತ್ತಿರುವ ವಿನಿಮಯ ದರದಿಂದ ಅಂದರೆ ಏನು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಅಥವಾ ಸಡಿಲ ವಿನಿಮಯ ದರದ ಪರವಾದಗಳು ಮತ್ತು ವಿರೋಧವಾದಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿದೇಶಿ ವಿನಿಮಯ ದರ ಯಾವ ರೀತಿಯಾಗಿ ನಿರ್ಧಾರ ಆಗ್ತದೆ ಅಂಥೇಳಿ ನೋಡ್ತಾ ಬರೋಣ. ಈ ವಿದೇಶಿ ವಿನಿಮಯ ದರವನ್ನು ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡ್ತೀವಿ ಎಂಬುದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.